ರಾಜ್ಯ ಕಾಂಗ್ರೆಸ್ ಸರ್ಕಾರ ಏಪ್ರಿಲ್ 17ರಂದು ಜಾತಿ ಗಣತಿ ವರದಿಯನ್ನ ರಾಜ್ಯದ ಮುಂದೆ ಇಡುವಂಥದ್ದು. ಈ ಬಗ್ಗೆ ಇಂದು ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಮಹತ್ತರವಾದಂತಹ ಸಭೆಯನ್ನು ಕೂಡ ಕರೆಯಲಾಯಿತು. ಈ ಒಂದು ಸಭೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಒಕ್ಕಲಿಗರ ಮುಖಂಡರು ಕೂಡ ಭಾಗವಹಿಸಿದ್ರು. ಈಗ ನನ್ನೊಂದಿಗೆ ಚಿಕ್ಕಬಳ್ಳಾಪುರ ಭಾಗದ ಒಕ್ಕಲಿಗರ ಮುಖಂಡರು ರಮೇಶ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗ ಏನು ರಾಜ್ಯ ಸರ್ಕಾರ ಜಾತಿ ಗಣತಿಯ ವರದಿಯನ್ನ ಮುಂದಿಡ್ಲಿಕ್ಕೆ ಈಗಾಗಲೇ ಏನು ಸಜ್ಜು ಮಾಡಿರುವಂಥದ್ದು ದಿನಾಂಕನೂ ಕೂಡ ನಿಗದಿ ಮಾಡಲಾಗಿದೆ. ಆದರೆ ಈ ಒಂದು ಜಾತಿ ಗಣತಿಯಲ್ಲಿ ಒಕ್ಕಲಿಗರ ಸಮುದಾಯದ ಅಂಕಿಅಂಶ ತಪ್ಪಾಗಿದೆ ಅಂತ ಹೇಳಿ ಚರ್ಚೆ ಆಗ್ತಿದೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಈಗ ಏನಾಗಿದೆ, ಇವರು ನಮ್ಮ ಇವತ್ತು ಹೊಂದಿರುವಂತ ವರದಿ ಪ್ರಕಾರವಾಗಿ ನಾನು ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 100% ಸಣ್ಣ ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ಪತ್ರಿಕೆಯಲ್ಲಿ ನಾನು ನೋಡಿದಾಗ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿಗೆ ಮನಸ್ಸು ಒಕ್ಕಲಿಗರು ಇದ್ದೀವಿ. ಒಂದು ಸಣ್ಣ ಉದಾಹರಣೆ ಇದು, ಪ್ರಾಕ್ಟಿಕಲ್ ನೀವು ನೋಡ್ಬೋದು. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಮನಸ್ಸು ಒಕ್ಕಲಿಗರು ಹೆಚ್ಚಿಗಿರೋದು, 90% ಒಕ್ಕಲಿಗರಲ್ಲಿ ಮನಸ್ಸು ಒಕ್ಕಲಿಗರು ಇರೋದು. ಆದರೆ ಅಂಕಿಅಂಶಗಳಲ್ಲಿ ಇವತ್ತು ಪೇಪರಲ್ಲಿ ನೋಡಿದ್ರೆ ಬರೀ 3480 ಜನ ಮನಸ್ಸೊಕ್ಕಲಿಗರಿದ್ದಾರೆ ಅಂತ ಅದು ಪೇಪರಲ್ಲಿ ಹಾಕವ್ರಿ ಇವರು. ಯಾವ ನ್ಯಾಯ ಇದು? ಈ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಯಿಂದನೇ 68-70 ಸಾವಿರ ಜನ ಇಲ್ಲಿ ಸದಸ್ಯರಾಗಿ ನೋಂದಾಯಿಸ್ಕೊಂಡಿದ್ದಾರೆ. ಯಾರು? ಒಕ್ಕಲಿಗರೇ. ಈ ಒಕ್ಕಲಿಗರ ಸಂಘಕ್ಕೆ 70,000 ಜನ ನೋಂದಾವಣೆ ಆಗಿ ಮೆಂಬರ್ಗಳಾಗಿದ್ದೀವಿ. ಅಲ್ಲಿರೋ 90% ಒಕ್ಕಲಿಗರು. ಅಲ್ಲಿಗೆ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಯಲ್ಲೇ 60,000 ಜನ ನೋಂದಾಯಿಸ್ಕೊಂಡಿರೋರು. ಅರ್ಥ ಮಾಡ್ಕೊಳ್ಳಿ, ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಮೆಂಬರ್ಶಿಪ್ ತಗೊಂಡಿರೋರು 60-70 ಸಾವಿರ ಜನ ಇರೋವಾಗ ಬರೀ 3,400 ಜನ ಮನಸ್ಸೊಕ್ಕಲಿಗರು ಇದ್ದಾರೆ ಅಂತ ಅನ್ನೋದು ಯಾವ ನ್ಯಾಯ ಇದು? ಅವೈಜ್ಞಾನಿಕ ಅಲ್ವಾ ಇದು? ಇದರಲ್ಲಿ ಏನಾದ್ರು ಸ್ವಲ್ಪನಾದ್ರೂ ನ್ಯಾಯ ಇದೆಯಾ? ಅನ್ಯಾಯ ಇದು. ಇದನ್ನ ನಾವು ಖಂಡಿಸ್ತೇವೆ. ಈಗ ಏನು ಜಾತಿ ಗಣತಿ ವರದಿಯನ್ನ ಮರುಪರೀಕ್ಷಣೆ ಮಾಡಬೇಕಾ ಅಂತ ಹೇಳ್ತಿದ್ರೆ, ಅಥವಾ ಈಗ ಏನು ಒಕ್ಕಲಿಗರ ಸಮುದಾಯದ ಇರುವಂತಹ ಜಾತಿ ಗಣತಿ ಅಂಕಿಅಂಶವನ್ನ ಸರಿಪಡಿಸ್ಬೇಕಂತ ಹೇಳ್ತೀರಾ ಓವರ್ ಆಗಿ ಅಂತ? ಹೌದು, ಓವರ್ ಆಗಿ ಏನಿವತ್ತು ನನಗೆ ಗೊತ್ತಿದ್ದಂಗೆ ಸರ್ಕಾರದಲ್ಲೇ ಒಂದು ಕಾನೂನು ಇದೆ. ಕನಿಷ್ಠ 10 ವರ್ಷಕ್ಕೊಮ್ಮೆ ಏನು ಜಾತಿ ಗಣತಿ ಮಾಡಬೇಕು. 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ಮಾಡ್ತಾರೆ. ಯಾವ್ಯಾವ ಜಾತಿಯಲ್ಲಿ ಜನಸಂಖ್ಯೆ ಎಷ್ಟಾಗಿದೆ ಆ ಆಧಾರದ ಮೇಲೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಿಸರ್ವೇಶನ್ ಕೊಡಬೇಕು ಅನ್ನೋದು ನನಗೆ ಗೊತ್ತಿರೋ ಕಾನೂನು. ಆದರೆ ಈಗ ಏನು ಕಾಂತರಾಜು ವರದಿ ಆಯೋಗ ಅಂತ ಜಾರಿಗೆ ತರಬೇಕು ಅಂತ ಹೊರಟವ್ರಲ್ಲ, ಇದಾಗಿರೋದು 2011ರಲ್ಲಿ. ಸರಿ ಸುಮಾರು 14 ವರ್ಷ ಆಗಿದೆ. ಆದರೆ 2021ಕ್ಕೆ ಮಾಡಬೇಕಾಗಿತ್ತು ಜಾತಿ ಗಣತಿ, ಮಾಡಿಲ್ಲ. ಈಗ ಹೊಸ್ದಾಗಿ ಮಾಡಲಿ, ಈಗ ಮಾಡೋದು ಸರಿ ಇಲ್ಲ. ಹೊಸ್ದಾಗಿ ಜಾತಿ ಗಣತಿ ಮಾಡಲಿ. ಅದ್ರ ಆಧಾರದ ಮೇಲೆ ಇವು ರಿಸರ್ವೇಶನ್ ಕ್ಯಾಟಗರಿ ಇವೆಲ್ಲ ಏನಿದೆ ಸಾಮಾಜಿಕ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಎಲ್ಲ ಮೀಸಲಾತಿ ಆಯಾ ಜನಾಂಗದಲ್ಲಿರೋ ಬಡವರಿಗೆ ಯಾವ ರೀತಿ ಕೊಡಬೇಕು ಕೊಡ್ಲಿ. ಇನ್ನು ಏನು ಇವತ್ತು ಮಹತ್ತರ ಸಭೆ ಆಯಿತು ಅಂದ್ರೆ ಬಂದ್ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದು. ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳು, ಒಕ್ಕಲಿಗರ ಸಮುದಾಯದ ಏನು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲ ಒಂದ್ ಕಡೆ ಸೈಲೆಂಟ್ ಆದ್ರ ಅಂತ ಹೇಳಿ ನಿಮ್ಮ ಒಂದು ಹೋರಾಟಕ್ಕೆ ನಿಲ್ತಾರಂತ ಅನಿಸ್ತಾ ಇದೆ ನಿಮಗೆ? ಇಲ್ಲಿ ಯಾರು ಲೀಡರ್ ಒಕ್ಕಲಿಗರ ನಾಯಕರುಗಳು ಸುಮ್ಮನೆ ಆಗಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ. ನಾನು ನೋಡ್ದಂಗೆ ನಮ್ಮ ಸಮುದಾಯದ ನಾಯಕರು DK ಶಿವಕುಮಾರ್ ಅವರು ನಾನು ಇನ್ನೂ ವರದಿ ಪರಿಶೀಲನೆ ಮಾಡಿಲ್ಲ, ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ. MLA-ಗಳ ಜೊತೆ, ಒಕ್ಕಲಿಗ ಸಮುದಾಯದ MLA-ಗಳ ಜೊತೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಆದ ಒಂದು ವರದಿ ತಗೊಂಡು ಅವರು ಕೂಡ ಇದ್ರ ವಿರೋಧವನ್ನು ನಿಲ್ತಾರೆ ಅಂತ ನಮ್ಮ ಅಭಿಪ್ರಾಯ. ಹಾಗಾದ್ರೆ ಜಾತಿ ಗಣತಿ ವರದಿ ಮರು ಪರಿಷ್ಕರಣೆ ಆಗತ್ತಾ, ತಿದ್ದುಪಡಿ ಮತ್ತೆ ಮಾಡ್ತಾರಾ ಅಥವಾ ಹೇಗೆ ಅಂತ ನಿಮ್ಗೆ ಭರವಸೆ ಇದೆಯಾ, ನಂಬಿಕೆ ಇದೆಯಾ ಅಂತ? ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅದನ್ನ ಮರು ಪರಿಷ್ಕರಣೆ ಮಾಡದೆ 17ನೇ ತಾರೀಕು ಏನಾದ್ರು ಜಾರಿ ಮಾಡಿಟ್ರೆ ನಾವು ಇವತ್ತು ಚರ್ಚೆ ಮಾಡಿದ್ವಿ, ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಇದಿಷ್ಟು ಒಕ್ಕಲಿಗ ಸಮುದಾಯದ ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದ ಒಕ್ಕಲಿಗ ಸಮುದಾಯದ ನಿರ್ದೇಶಕರು ರಮೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.